ಹಾಯ್ ಗೈಸ್, ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಭೌಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತ ಒಂದು ಪ್ರಮುಖವಾಗಿರುವಂತ ಪ್ರಶ್ನೆಗಳಿದಾವೆ ನೋಡ್ರಿ. ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಭೂಮಿಯ ಬಾಹ್ಯ ಮತ್ತು ಅಂತರಾಳದ ರಚನೆ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಪ್ರಮುಖವಾಗಿ 20 MCQs ಇರುತ್ತೆ ನೋಡ್ರಿ. ಕೊನೆಯಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಕ್ವಶನ್ಗಳಿದಾವೆ ನೋಡ್ರಿ. ರಿಪೀಟೆಡ್ ಕ್ವಶನ್ ಇದಾವೆ, ಜೊತೆಗೆ ಹೊಸ ಹೊಸ ಕ್ವಶನ್ ಕೂಡ ಇದಾವೆ. ನಿಮ್ಮ ಒಂದು ಕಾನ್ಸೆಪ್ಟ್ ಏನಾದರೂ ಒಂದು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಲು ಸುಲಭ ಆಗುತ್ತೆ ನೋಡ್ರಿ. ಅದಕ್ಕಾಗಿ ನಿಮ್ಮ ಒಂದು IQ ಲೆವೆಲ್ ಚೆಕ್ ಮಾಡೋಕ್ಕೆ ಇಲ್ಲಿ ನೀವೊಂದು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅವಾಗ ಏನಾಗುತ್ತಾ, ನೀವು ಈ ಒಂದು ಕಾನ್ಸೆಪ್ಟ್ ಏನಾದರೂ ಓದ್ಕೊಂಡಿದ್ರೆ ನಿಮಗೆ ಆನ್ಸರ್ ಮಾಡಲು ಸುಲಭ ಆಗುತ್ತೆ. ಬನ್ನಿ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮೊದಲೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಭೂಮಿಯ ಅತ್ಯಂತರ ಮೇಲ್ಪದರದಲ್ಲಿರುವಂಥ ಘನವಾದ ಪದರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ವಾಸಿಸುವಂಥ ಒಂದು ಘನವಾದ ಒಂದು ಪದರ, ಭೂಮಿಯ ಮೇಲ್ಪದರವಾದ ಘನವಾದ ಪದರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಇದೆ, ಭೂಕವಚ ಎಂದು ಕ್ರಸ್ಟ್ ಅಂತ ಕರೀತಾರೆ. ಓಕೆ, ನೋಡಿ ಸ್ನೇಹಿತರೆ, ನಾವು ಒಂದು ಪ್ರಶ್ನೆ ಹೇಳೋಣ. ಒಂದು 3 ಸೆಕೆಂಡ್ ಕಾಲ ನಿಮಗೆ ಆ ಒಂದು ಉತ್ತರವನ್ನು ನೀವು ಮನಸ್ಸಿನಲ್ಲಿ ಅಂದ್ಕೊಳ್ರಿ. ಕೊನೆಯಲ್ಲಿ ಏನಪ್ಪ ಅಂತಂದರೆ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಒಂದು ಸ್ಕೋರ್ ಏನಾಗಿರುತ್ತೆ ಆ ಸ್ಕೋರನ್ನು ಕಮೆಂಟ್ ಮೂಲಕ ತಿಳಿಸಿ ಕಡ್ಡಾಯವಾಗಿ. ಈ ರೀತಿಯಾಗಿ ನೀವು ಸ್ಕೋರನ್ನು ತಿಳಿಸಿದ ನಂತರ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. 20ಕ್ಕೆ ಎಷ್ಟು ಪಡಿತೀರಂತ ನಿಮಗೆ ಗೊತ್ತಾಗುತ್ತೆ. ಇದರಿಂದ ಏನಪ್ಪ ಅಂತಂದರೆ ನಿಮ್ಮ ಜ್ಞಾನ ಕೂಡ ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಪರೀಕ್ಷೆಯಲ್ಲಿ ಇದೇ ರೀತಿಯಾದಂಥ ಪ್ರಶ್ನೆ ಬಂದರೆ ಉತ್ತರವನ್ನು ಸಲೀಸಾಗಿ ಕಂಡುಹಿಡಿಬೋದು ನೋಡ್ರಿ. ಭೂಕವಚ ಒಂದು ಸರಿಯಾದ ಉತ್ತರ ಆಗಿತ್ತು ನೋಡ್ರಿ. ಈ ಒಂದು ಭೂಕವಚದಲ್ಲಿ ಏನಪ್ಪ ಅಂತಂದರೆ 3 ರೀತಿಯಾಗಿ ನಾವು ವಿಂಗಡಣೆ ಮಾಡ್ತೀವಿ. ಮೊದಲನೇದಾಗಿ ಅಂದರೆ ಭೂಮಿ ಅಂತರಾಳವನ್ನು 3 ರೀತಿಯಾಗಿ ವಿಂಗಡಣೆ ಮಾಡಿದ್ರು. ಮೊದಲನೇ ಒಂದು ಪದರ ಯಾವುದಪ್ಪ ಅಂತಂದರೆ ಭೂಕವಚ ಅಂತ ಕರೀತಾರೆ. ಎರಡನೇದ್ದು ಮ್ಯಾಂಟಲ್ ಅಂತ ಕರೀತಾರೆ. ಮೂರನೇದು ಕೇಂದ್ರಗೋಳ ಅಥವಾ ಗರ್ಭಗೋಳ ಎಂದು ಕೂಡ ಕರೀತಾರೆ ನೋಡ್ರಿ. ಈ ರೀತಿಯಾಗಿ 3 ರೀತಿಯಾದಂಥ ಭೂಮಿ ಅಂತರಾಳವನ್ನು ನಾವು ನೋಡ್ತೀವಿ. ಓಕೆ, ಇದು ಗೊತ್ತಿರ್ಬೇಕಾಗುತ್ತೆ ನೋಡ್ರಿ. ನೀವು 8ನೇ ಕ್ಲಾಸ್ನ ಬುಕ್ಕದಲ್ಲಿ ನೋಡಿದ್ರೆ ಈ ರೀತಿ ಅಂದರೆ ಈ ರೀತಿ ಅದೇನ್ರಿ ಸ್ನೇಹಿತರೆ, ಯಾವ ರೀತಿ ಅಂದರೆ ಈ ರೀತಿಯಾಗಿ ಒಂದು ಚಿತ್ರ ಇರುತ್ತೆ. ಅದರಲ್ಲಿ ಭೂಕವಚ ಯಾವುದು ಮೇಲ್ಗಡೆ ಇರ್ತದೆ. ಓಕೆ, ಮ್ಯಾಂಟಲ್ಲು ನಂತರ ಬರುತ್ತೆ, ನಂತರದಲ್ಲಿ ಕೇಂದ್ರಗೋಳ ಬರುತ್ತೆ ನೋಡ್ರಿ. ಈ ರೀತಿಯಾಗಿ ಇರುತ್ತೆ. ನಂತರದಲ್ಲಿ ಇದರಲ್ಲಿ ಬೇರ್ಪಡಿಸುವಂಥ ರೇಖೆಗಳು ಕೂಡ ಪ್ರಮುಖವಾಗಿ ಕೇಳಿದ್ದಾರೆ. ಓಕೆ, ಈ ರೀತಿಯಾಗಿ ಭೂಕವಚ ಒಂದು ಭೂಮಿ ಅಂತರಾಳದ ರಚನೆ ಬಗ್ಗೆ ನೀವು ಓದಿರ್ತಾರೆ. ಅದನ್ನು ಈಗ ಪ್ರಶ್ನೆ ಮೂಲಕ ತಿಳಿದುಕೊಳ್ಳಿ ಇನ್ನು ಹೆಚ್ಚಿನ ಒಂದು ವಿಷಯವನ್ನು. ಎರಡನೇ ಒಂದು ಪ್ರಶ್ನೆ ಇದೆ ನೋಡಿ. ಸಾಗರಗಳ ತಳಭಾಗದಲ್ಲಿರುವಂಥ ಒಂದು ಭೂಕವಚವು ಪ್ರಮುಖವಾಗಿ ಯಾವ ಒಂದು ಮೂಲ ವಸ್ತುಗಳಿಂದ ಕೂಡಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಒಂದು ಸಾಗರದ ತಳಭಾಗದಲ್ಲಿ ಯಾವ ಒಂದು ಮೂಲ ವಸ್ತುದಿಂದ ಕೂಡಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅದೇ ನಾನು ಈಗೇನು ಹೇಳಿದ್ದೀನಿ, ಈ ಒಂದು ಪ್ರಮುಖವಾಗಿ ರೇಖೆಗಳು ಬರ್ತವೆ ಅಲ್ಲಿ, ವಲಯಗಳು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸೀಮಾ ನೋಡ್ರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು. ಯಾವುದು ಸೀಮಾ ಅಂತ ಕರಿತೇವೆ. ಇದೇನಪ್ಪ ಅಂತಂದರೆ ಸಮುದ್ರದ ಒಂದು ತಳಭಾಗದಲ್ಲಿ ಕಂಡು ಬರ್ತದೆ. ಓಕೆ, ಸೀಮಾ ವಲಯ ಇರುತ್ತೆ ನೋಡ್ರಿ. ಓಕೆ, ಸಾಗರಗಳ ಒಂದು ತಳಭಾಗವು ಏನಂದರೆ ಸಿಲಿಕಾ ಮತ್ತು ಮೆಗ್ನೀಷಿಯಂನಿಂದ ಕೂಡಿರ್ತದೆ. ಸಿಲಿಕಾ ಮತ್ತು ಮೆಗ್ನೀಷಿಯಂನಿಂದ ಕೂಡಿರ್ತದೆ ನೋಡ್ರಿ. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಇದನ್ನು ಸೀಮಾ ಎಂದು ಕರೀತಾರೆ. ಸಿಲಿಕಾ ಮತ್ತು ಮೆಗ್ನೀಷಿಯಂ ಎಂದು ಕೂಡಿರ್ತದಲ್ಲ, ಅದಕ್ಕಾಗಿ ಸೀಮಾ ಎಂದು ಕರೀತಾರೆ ನೋಡ್ರಿ ಅದಕ್ಕೆ. ಓಕೆ, ಸೀಮಾ ವಲಯ ಎಂದು ಕರೀತಾರೆ ನೋಡ್ರಿ. ಇದು ಪ್ರಮುಖವಾಗಿ ಬಸ್ಟಲ್ ಎಂಬ ಒಂದು ಅಗ್ನಿಶಿಲೆಯಿಂದ ನಿರ್ಮಾಣವಾಗಿರುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಖಂಡಾಂತರ ಭೂಕವಚವು ಪ್ರಮುಖವಾಗಿ ಯಾವ ರೀತಿಯ ಶಿಲೆಗಳಿಂದ ಕೂಡಿದೆ ಅಂತ ಕೊಟ್ಟಿದ್ದಾರೆ. ಖಂಡಾಂತರ ಭೂಕವಚ ಯಾವ ರೀತಿಯಾದಂಥ ಒಂದು ಶಿಲೆಗಳಿಂದ ಕೂಡಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, ಗ್ರಾನೈಟ್ನಿಂದ ಕೂಡಿರ್ತದೆ. ಇಲ್ಲಿ ಎಲ್ಲಂದರೆ ಖಂಡಾಂತರ ಕವಚ ಈ ಒಂದು ಗ್ರಾನೈಟ್ ಶಿಲೆಯಲ್ಲಿ ಕಂಡು ಬರ್ತದೆ. ಓಕೆ, ಯಾವ ರೀತಿಯ ಶಿಲೆಯಲ್ಲಿ ಅಂದರೆ ಗ್ರಾನೈಟ್ ಎಂದು ಶಿಲೆಯಲ್ಲಿ ಕಂಡು ಬರ್ತದೆ ನೋಡ್ರಿ. ಅಂದರೆ ಭೂಖಂಡಗಳನ್ನು ರೂಪಿಸುವಂಥ ಭೂಕವಚ ಏನಂದರೆ ಮುಖ್ಯವಾಗಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂನಿಂದ ಕೂಡಿರ್ತದೆ ನೋಡ್ರಿ. ಇದು ಪ್ರಮುಖವಾಗಿ ಗ್ರಾನೈಟ್ ಶಿಲೆಗಳಿಂದ ಮಾಡಲ್ಪಟ್ಟಿದೆ ನೋಡ್ರಿ. ಈಗ ತಾನೇ ನಾವು ಸಿಲಿಕಾನ್ ಮತ್ತು ಮೆಗ್ನೀಷಿಯಮನ್ನು ಸೀಮಾ ಎಂದು ಕರೆದೀವಿ. ಓಕೆ, ಸಿಲಿಕಾನ್ ಮತ್ತು ಮೆಗ್ನೀಷಿಯಮ್ ಏನಾಯಿತು, ಸೀಮಾ ಆಯಿತು. ಅದೇ ರೀತಿಯಾಗಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಏನಾಗುತ್ತಪ್ಪ ಅಂತಂದ್ರೆ Cl ಅಂತ ಕರೀತಾರೆ. ಓಕೆ, ಈ ರೀತಿಯಾಗಿ ನೀವು ಓದಿರ್ತೀರ, Cl ಅಂತ ಕರೀತಾರೆ ನೋಡ್ರಿ ಇವು. ನೆಕ್ಸ್ಟ್ ಪ್ರಶ್ನೆ,
ಭೂಕವಚ ಮತ್ತು ಮ್ಯಾಂಟಲ್ ಪದರಗಳನ್ನು ಬೇರ್ಪಡಿಸುವಂಥ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇವು ರೇಖೆಗಳು ಕೂಡ ಪ್ರಮುಖವಾಗಿವೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಡಿ ನೋಡಿ, ಮೆರೋವಿಸಿಕ್ ವಲಯ ಅಂತ ಕರಿತೇವೆ. ಈ ಒಂದು ಗಡಿ ರೇಖೆ ಮೂಲಕ ಏನಪ್ಪ ಅಂತಂದರೆ ಭೂಕವಚ ಮತ್ತು ಮ್ಯಾಂಟಲ್ ಪದರ ಏನಪ್ಪ ಅಂತಂದರೆ ಬೇರ್ಪಡಿಸ್ತಾರೆ. ಮೆರೋವಿಸಿಕ್ ವಲಯ. ಓಕೆ, ಇದನ್ನೇನಪ್ಪ ಅಂತಂದರೆ 1909 ಏನು ಮಾಡ್ತಾರೆ ಅಂದರೆ ಯುಗ್ಲೇಶಿಯಾದವಾಗಿರುವಂಥ ವಿಜ್ಞಾನಿ ಆಗಿರುವಂಥ ಮೆರೋವಿಸಿಕ್ ಅವ್ರು ಏನು ಮಾಡ್ತಾರೆ ಅಂದರೆ ಭೂಕಂಪನ ಅಲೆಗಳನ್ನು ವೇಗದಲ್ಲಿ ಬದಲಾವಣೆಯನ್ನು ಅಭ್ಯಸಿಸಿ ಈ ಒಂದು ಗಡಿ ರೇಖೆಯನ್ನು ಕಂಡುಹಿಡಿತಾರೆ ಅಂತ ಹೇಳ್ತೀವಿ. ಇವರು ಯಾರು 1909 ಮೆರೋವಿಸಿಕ್ ಅವರು ಕಂಡುಹಿಡಿತಾರೆ. ಅದಕ್ಕಾಗಿ ಇವರ ಹೆಸರನ್ನು ಇಡಲಾಗಿದೆ ನೋಡಿ. ಇದನ್ನು ಮೇಯೋ ಎಂದು ಕೂಡ ಕರೀತಾರೆ ನೋಡ್ರಿ. ಮೆರೋವಿಸಿಕ್ ವಲಯ ಅಂದರೆ ಏನಪ್ಪ ಅಂತಂದರೆ ಈ ಒಂದು ವಿಜ್ಞಾನಿಯ ಹೆಸರಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಒಟ್ಟು ಗಾತ್ರದಲ್ಲಿ ಅತಿ ಹೆಚ್ಚು ಭಾಗವನ್ನು ಆಕ್ರಮಿಸಿರುವ ಅತ್ಯಂತ ದಪ್ಪವಾದ ಪದರ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಅತ್ಯಂತ ದಪ್ಪವಾದಂಥ ಪದರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಮ್ಯಾಂಟಲ್ ಅಂತ ಕರಿತೀವಿ. ಮ್ಯಾಂಟಲ್ ಸರಿಯಾದ ಉತ್ತರ ಇದೆ ನೋಡ್ರಿ. ಇದೇನಪ್ಪ ಅಂತಂದರೆ ಭೂಮಿ ಒಟ್ಟು ಗಾತ್ರದಲ್ಲಿ ಅತ್ಯಂತ ದಪ್ಪವಾದಂಥ ಒಂದು ಪದರ ಆಗಿದೆ ಮ್ಯಾಂಟಲ್ ಪದರ. ಓಕೆ, ಮ್ಯಾಂಟಲ್ ಪದರ ಏನಂದರೆ ಅತ್ಯಂತ ದೊಡ್ಡದಾದ ಪದರ ಆಗಿದೆ ಅಂತ ಹೇಳ್ಬೋದು. ಇದು ಏನಂದರೆ 2900 ಕಿಲೋಮೀಟ್ರಷ್ಟು ಆಳದವರೆಗೂ ಕಂಡು ಬರ್ತದೆ. 2900 ಆಳದವರೆಗೂ ಕಂಡು ಬರ್ತದೆ ನೋಡ್ರಿ. ಇದು ಒಟ್ಟು ಒಂದು ಪರಿಣಾಮ ಏನಂದರೆ 84% ಇದೆ. ಇದರ ಒಂದು ದ್ರವರಾಶಿ ಏನಂದರೆ 67% ಅಷ್ಟು ಕಂಡು ಬರ್ತದೆ ಮ್ಯಾಂಟಲ್ನ ಒಂದು ಪದರದ ದ್ರವರಾಶಿ. ನೆಕ್ಸ್ಟ್, ಭೂಮಿಯ ಅತ್ಯಂತ ಆಳವಾದ ಕೇಂದ್ರಗೋಳವು ಪ್ರಮುಖವಾಗಿ ಯಾವ ಒಂದು ಭಾರವಾದ ಲೋಹಗಳಿಂದ ಕೂಡಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕೇಂದ್ರಗೋಳ, ಇದು ಪ್ರಶ್ನೆ ಆಗಿದೆ ನೋಡಿ, ಇಂಪಾರ್ಟೆಂಟ್. ಓಕೆ, ಈ ಒಂದು ಕೇಂದ್ರಗೋಳ ಅಂದರೆ ಯಾವುದಾದಂಥ ಲೋಹದಿಂದ ಕೂಡಿದೆ ಅಂತ ಕೊಟ್ಟಿದ್ದಾರೆ ಕೇಂದ್ರಗೋಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನಿಕ್ಕಲ್ ಮತ್ತು ಕಬ್ಬಿಣ. ಇದನ್ನು ನಿಫೆ ಎಂದು ಕರೀತಾರೆ. ಓಕೆ, ನಿಫೆ ಎಂದು ಕರೀತಾರೆ ನೋಡ್ರಿ. ಓಕೆ, ನಿಕ್ಕಲ್ ಮತ್ತು ಕಬ್ಬಿಣ ಆಗಿರುತ್ತೆ, ಅದಕ್ಕೆ ನಿಫೆ ಎಂದು ಕರೀತಾರೆ ನೋಡ್ರಿ. ಓಕೆ, ಕೇಂದ್ರ ಭಾಗ ಏನಂದ್ರೆ ಅತ್ಯಂತ ಭಾರವಾದ ವಸ್ತುಗಳಾದ ನಿಕ್ಕಲ್ ಮತ್ತು ಕಬ್ಬಿಣದಿಂದ ಕೂಡಿರ್ತದೆ. ಅದಕ್ಕಾಗಿ ಇದನ್ನು ನಿಫೆ ಎಂದು ಕರೀತಾರೆ ನೋಡ್ರಿ. ಕೇಂದ್ರಗೋಳವನ್ನು ನಿಫೆ ಎಂದು ಕರೀತಾರೆ. ನಿಕ್ಕಲ್ ಮತ್ತು ಕಬ್ಬಿಣವನ್ನು ಹೊಂದಿರುತ್ತದೆ ಕೇಂದ್ರಗೋಳ. ನೆಕ್ಸ್ಟ್, ಭೂಮಿ ಅಂತರಾಳದಲ್ಲಿರುವಂಥ ಒಂದು ಹೊರ ಕೇಂದ್ರಗೋಳ ಯಾವ ಒಂದು ಭೌತಿಕ ಸ್ಥಿತಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಕೇಂದ್ರಗೋಳದಲ್ಲಿ ಹೊರ ಕೇಂದ್ರಗೋಳ ಮತ್ತು ಒಳ ಕೇಂದ್ರಗೋಳ ಅಂತ ಎರಡು ರೀತಿಯಾದಂಥ ಒಂದು ವಿಧಗಳಾಗಿ ನಾವು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಹೊರ ಕೇಂದ್ರಗೋಳ ಯಾವ ರೀತಿಯಾದ ಒಂದು ಸ್ಥಿತಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಹೊರ ಕೇಂದ್ರಗೋಳ ಯಾವ ರೀತಿಯ ಒಂದು ಸ್ಥಿತಿಯನ್ನು ಹೊಂದಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ದ್ರವ ರೂಪದ ಒಂದು ಸ್ಥಿತಿಯನ್ನು ಹೊಂದಿದೆ. ಯಾವುದಪ್ಪ ಅಂತಂದರೆ ಹೊರ ಕೇಂದ್ರಗೋಳ. ಅದೇ ಒಳ ಕೇಂದ್ರಗೋಳ ಏನಪ್ಪ ಅಂತಂದರೆ ಅದು ಘನ ರೂಪದಲ್ಲಿ ಕಂಡು ಬರ್ತದೆ. ಇದು ಹೊರ ಕೇಂದ್ರಗೋಳ ಯಾಕೆ ದ್ರವ ಸ್ಥಿತಿಯಲ್ಲಿದೆಪ್ಪ ಅಂತಂದರೆ ಇದು ಮೇಲಿರುವಂಥ ಅತ್ಯಧಿಕ ಒಂದು ಪದರಗಳು ಏನಪ್ಪ ಅಂತಂದರೆ ಇದರ ಮೇಲೆ ಬಿದ್ದುದರಿಂದ ಇದು ದ್ರವ ರೂಪದಲ್ಲಿ ಇದೆ ಅಂತಲೇ ಹೇಳ್ತೀವಿ ನೋಡಿರಿ. ಓಕೆ, ಇದು ಅತಿ ಹೆಚ್ಚಿನ ಒಂದು ತಾಪದಿಂದಾಗಿ ಏನಂದರೆ ದ್ರವ ಸ್ಥಿತಿಯಲ್ಲಿ ಕಂಡು ಬರ್ತದೆ. ಇದು ಭೂಮಿಯ ಒಂದು ಕಾಂತಶಾಸ್ತ್ರವನ್ನು ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡನ್ನು ಇದು ಸೃಷ್ಟಿ ಮಾಡ್ತದೆ ನೋಡಿರಿ. ಓಕೆ, ಅದೇ ರೀತಿಯಾಗಿ ಒಳ ಕೇಂದ್ರಗೋಳ ಅಂದರೆ ಅತಿ ಹೆಚ್ಚಿನ ಒಂದು ಒತ್ತಡದಿಂದಾಗಿ ಘನ ಸ್ಥಿತಿಯಲ್ಲಿ ಕಂಡು ಬರ್ತದೆ. ಒಳ ಕೇಂದ್ರಗೋಳ ಘನ ಸ್ಥಿತಿಯಲ್ಲಿದೆ, ಹೊರ ಕೇಂದ್ರಗೋಳ ದ್ರವ ಸ್ಥಿತಿಯಲ್ಲಿ ಇದೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್, ಭೂಮಿಯ ಮೇಲ್ಮೈಯಿಂದ ಅಂತರಾಳಕ್ಕೆ ಹೋದಂತೆ ತಾಪಮಾನವು ಪ್ರತಿ ಎಷ್ಟು ಮೀಟರ್ಗಳಿಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಭೂಮಿಯ ಒಂದು ಅಂತರಾಳಕ್ಕೆ ಹೋದಂತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದರೆ ಇಲ್ಲಿ ಉಷ್ಣಾಂಶ 1 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಆದರೆ ಎಷ್ಟು ಮೀಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 32 ಮೀಟರ್ ಅಷ್ಟು ಒಳಗೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಏನಪ್ಪ ಅಂತಂದರೆ ಉಷ್ಣಾಂಶ ಹೆಚ್ಚಾಗುತ್ತದೆ. ಓಕೆ, ಆಪ್ಷನ್ಸ್ ಬಿ ಏನಂದರೆ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಓಕೆ, ಇಲ್ಲಿ ತಾಪಮಾನ ಮತ್ತು ಒತ್ತಡ ಎರಡೂ ಕೂಡ ಹೆಚ್ಚಾಗುತ್ತದೆ, ಅದಕ್ಕಾಗಿ 1 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುತ್ತೆ ನೋಡ್ರಿ. ಓಕೆ, ಪ್ರತಿ 32 ಮೀಟರ್ ಒಳಗದಂತೆ 1 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಾಗುತ್ತದೆ. ನೆಕ್ಸ್ಟ್, ಜ್ವಾಲಾಮುಖಿ ಸ್ಫೋಟದ ಒಂದು ಸಮಯದಲ್ಲಿ ಹೊರಬರುವಂಥ ಕರಗಿದ ಶಿಲಾಪಾಕವು ಭೂಮಿಯ ಯಾವ ಒಂದು ಪದರದಿಂದ ಬರುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಜ್ವಾಲಾಮುಖಿ ಒಂದು ಸ್ಫೋಟಗೊಂಡಾಗ ಏನಪ್ಪ ಅಂತಂದರೆ ಇದರಿಂದ ಜ್ವಾಲಾಮುಖಿ ಹೊರಗೆ ಬೀಳ್ತದೆ.
ಇದು ಯಾವ ಒಂದು ಪದರದಿಂದ ಯಾವ ಒಂದು ಪದರದಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ನೋಡಿ, ಅಸ್ತಿನೋಸ್ಫಿಯರ್ನಲ್ಲಿ ಈ ಒಂದು ಜ್ವಾಲಾಮುಖಿಯ ಒಂದು ಮ್ಯಾಗ್ಮಾ ಕಂಡು ಬರ್ತದೆ. ಓಕೆ, ಅಸ್ತಿನೋಸ್ಫಿಯರ್ ಏನಪ್ಪ ಅಂತಂದರೆ ಅತ್ಯಂತ ಮೇಲ್ಪದರವಾಗಿದೆ ನೋಡಿ. ಓಕೆ, ಇದು ಏನಂದರೆ ಮ್ಯಾಂಟಲ್ನ ಒಂದು ಭಾಗವಾಗಿದೆ, ಇದು ಮೇಲಿನ ಒಂದು ಮ್ಯಾಂಟಲ್ನ ಒಂದು ಭಾಗವಾಗಿದೆ. ಇಲ್ಲಿ ಏನಪ್ಪ ಅಂತಂದರೆ ಶಿಲೆಗಳು ಅತಿ ಉಷ್ಣತೆಯಿಂದಾಗಿ ಕರಗಿ ಮ್ಯಾಗ್ಮಾ ಆಗುತ್ತವೆ ರೂಪದಲ್ಲಿ ಕಂಡುಬರ್ತವೆ, ಶಿಲಾಪಾಕ ರೂಪದಲ್ಲಿ ಕಂಡುಬರ್ತವೆ. ಅಸ್ತಿನೋಸ್ಫಿಯರ್ನಲ್ಲಿ ಈ ಒಂದು ಮ್ಯಾಗ್ಮಾ ಕಂಡು ಬರ್ತದೆ ನೋಡಿರಿ. ಓಕೆ, ಮ್ಯಾಗ್ಮಾ ಕಂಡು ಬರ್ತದೆ. ನೆಕ್ಸ್ಟ್ ಪ್ರಶ್ನೆ, ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ನಡುವಿನ ಗಡಿರೇಖೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ನೋಡಿರಿ. ಇವು ಗಡಿರೇಖೆಗಳ ಬಗ್ಗೆ ಕೊಟ್ಟಿರ್ತಾರೆ. ಯಾವುದೇ ಒಂದು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಂಥ ಒಂದು ಹೆಚ್ಚಿನ ಪ್ರಶ್ನೆಗಳು ಏನಪ್ಪ ಅಂತಂದರೆ ಈ ರೀತಿಯಾಗಿ ಬಂದಿದೆ ಅಂತ ಹೇಳ್ಬೋದು. ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ಒಂದು ನಡುವಿನ ಗಡಿರೇಖೆಯನ್ನು ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, ಗುಟೆನ್ಬರ್ಗ್ ಗಡಿರೇಖೆ. ಓಕೆ, ಮ್ಯಾಂಟಲ್ ಮತ್ತು ಕೇಂದ್ರಗೋಳದಲ್ಲಿ ಕಂಡುಬರ್ತದೆ. ಇಲ್ಲಿ ಮ್ಯಾಂಟಲ್ ಆದರೆ ಇದು ಕೇಂದ್ರಗೋಳ, ಇಲ್ಲಿ ನಡುವೆ ಕಂಡುಬರುವಂಥ ಬೇರ್ಪಡಿಸುವ ರೇಖೆ ಯಾವುದಪ್ಪ ಅಂತಂದರೆ ಗುಟೆನ್ಬರ್ಗ್ ರೇಖೆ ಆಗಿದೆ ನೋಡಿ. ಓಕೆ, ಗುಟೆನ್ಬರ್ಗ್ ಗಡಿ ರೇಖೆ ಅಂತ ಕರಿತಾರೆ ನೋಡಿರಿ. ಇದೇನಪ್ಪ ಅಂತಂದರೆ ಭೂಮಿಯಿಂದ ಸುಮಾರು 2900 ಕಿಲೋಮೀಟ್ರಷ್ಟು ಆಳದಲ್ಲಿ ಕಂಡುಬರ್ತದೆ. ಘನ ರೂಪದಲ್ಲಿ ಮ್ಯಾಂಟಲ್ ಪದರ ಮುಗಿದೇನೆಂದರೆ ದ್ರವ ರೂಪದ ಕೇಂದ್ರಗೋಳ ಪ್ರಾರಂಭವಾಗ್ತದೆ. ಇದನ್ನು ಜರ್ಮನಿ ವಿಜ್ಞಾನಿ ಆಗಿರುವಂಥ ಗುಟೆನ್ಬರ್ಗ್ ಅವರು ಕಂಡುಹಿಡ್ತಾರೆ. ಅದಕ್ಕಾಗಿ ಈ ಒಂದು ಗಡಿ ರೇಖೆಯನ್ನು ಗುಟೆನ್ಬರ್ಗ್ ಗಡಿ ರೇಖೆ ಎಂಬ ಒಂದು ಹೆಸರಿನ ಮೂಲಕ ಕರೆಯಲಾಗುತ್ತದೆ. ಓಕೆ, ಜರ್ಮನಿ ವಿಜ್ಞಾನಿ ಆಗಿರುವಂಥ ಬೀನೋ ಗುಟೆನ್ಬರ್ಗ್ ಅವರು ಕಂಡುಹಿಡ್ತಾರೆ ನೋಡ್ರಿ. ನೆಕ್ಸ್ಟ್, ಭೂಮಿಯನ್ನು ಸುತ್ತುವರಿದಿರುವಂಥ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವಂಥ ಅನಿಲ ಯಾವುದು ಅಂತ ಕೊಟ್ಟಿದ್ದಾರೆ. ಭೂಮಿ ಮೇಲೆ ಅತಿ ಹೆಚ್ಚು ಇರುವಂಥ ಅನಿಲ ಯಾವುದಂತ ಕೊಟ್ಟಿದ್ದಾರೆ ನೋಡಿ. ಭೂಮಿಯ ಮೇಲ್ಮೈ ವಾತಾವರಣದಲ್ಲಿರುವಂಥ ಅತಿ ಹೆಚ್ಚು ಅನಿಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ನೈಟ್ರೋಜನ್ ಅಂತ ಕರಿತೀವಿ, ಅಂದರೆ ಸಾರಜನಕ ಸರಿಯಾದ ಉತ್ತರ ಆಗಿದೆ. ಓಕೆ, ಇದು ಯಾಕಪ್ಪ ಅಂತಂದರೆ 78% ಅಷ್ಟು ಸಾರಜನಕ ಭೂಮಿಯ ಒಂದು ವಾತಾವರಣದಲ್ಲಿ ಕಂಡು ಬರ್ತದೆ ನೋಡ್ರಿ. ಅದೇ ರೀತಿಯಾಗಿ ಆಮ್ಲಜನಕ 21% ಅಷ್ಟು ಕಂಡು ಬರ್ತದೆ. ಓಕೆ, 0.033 ಏನಪ್ಪ ಅಂತಂದರೆ ಆರ್ಗಾನ್ ಕಂಡು ಬರ್ತದೆ ಅಂತ ಹೇಳ್ತೀವಿ. ಓಕೆ, ವಾತಾವರಣದಲ್ಲಿ ಮುಖ್ಯವಾಗಿ ಸಾರಜನಕ 78.08% ಕಂಡು ಬರ್ತದೆ. ಆಮ್ಲಜನಕ 20.95% ಅಷ್ಟು ಕಂಡು ಬರ್ತದೆ, ಆಲ್ಮೋಸ್ಟ್ 21%. ಓಕೆ, ಉಳಿದ 1% ಏನಂದರೆ ಆರ್ಗಾನ್ ಮತ್ತು CO2 ಮತ್ತು ಇತರ ಅನಿಲಗಳು ಕಂಡು ಬರ್ತವೆ ನೋಡ್ರಿ ಭೂಮಿಯ ವಾತಾವರಣದಲ್ಲಿ. ಇದರ ಮೇಲೆ ಕೂಡ ಪ್ರಶ್ನೆ ಆಗಿವೆ. ನಂತರ ಬರುವಂಥ ಒಂದು ಪ್ರಶ್ನೆ, ಪ್ರಮುಖವಾದಂಥ ಪ್ರಶ್ನೆ ಇದು ನೋಡಿ. ಮಳೆ, ಮೋಡ, ಗುಡುಗು, ಮಿಂಚು, ಚಂಡಮಾರುತಗಳಂಥ ಎಲ್ಲ ಒಂದು ಹವಾಮಾನ ಬದಲಾವಣೆಗಳು ನಡೆಯುವಂಥ ವಾತಾವರಣದ ಪದರ ಯಾವುದು? ಭೂಮಿಯ ಒಂದು ವಾತಾವರಣ ಒಂದು ಪದರಗಳಲ್ಲಿ ಯಾವ ಒಂದು ಪದರದಲ್ಲಿ ಮಳೆ, ಗುಡುಗು, ಮಿಂಚು, ಸಿಡಿಲು ಎಲ್ಲ ಒಂದು ಮೋಡಗಳು ಕಂಡು ಬರ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಟ್ರೋಪೋಸ್ಫಿಯರ್ ಅಂತ ಕರಿತೀವಿ. ಟ್ರೋಪೋಸ್ಫಿಯರ್ ಏನಪ್ಪ ಅಂತಂದರೆ ವಾತಾವರಣದ ಒಂದು ಅತ್ಯಧಿಕ ಒಂದು ಕೆಳಗಿನ ಒಂದು ವಲಯವಾಗಿರ್ತದೆ. ಟ್ರೋಪೋಸ್ಫಿಯರ್ ಒಂದು ಪದರ ಆಗಿರುತ್ತೆ ನೋಡಿರಿ ಅದು. ಓಕೆ, ವಾತಾವರಣದ ಅತ್ಯಂತ ಕೆಳಗಿನ ಪದರ ಯಾವುದಂದರೆ ಟ್ರೋಪೋಸ್ಫಿಯರ್ ಆಗಿರ್ತದೆ. ಈ ಒಂದು ಟ್ರೋಪೋಸ್ಫಿಯರ್ನಲ್ಲಿ ಗುಡುಗು, ಮಿಂಚು, ಮೋಡ ಎಲ್ಲ ಒಂದು ಚಂಡಮಾರುತಗಳು ಕೂಡ ಈ ಒಂದು ಪದರದಲ್ಲಿ ಕಂಡು ಬರ್ತವೆ ನೋಡ್ರಿ. ಓಕೆ, ಟ್ರೋಪೋಸ್ಫಿಯರ್ನಲ್ಲಿ ಕಂಡು ಬರ್ತವೆ. ಓಕೆ, ಟ್ರೋಪೋಸ್ಫಿಯರ್ನಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಟ್ರೋಪೋಸ್ಫಿಯರ್ ಇದು ಭೂಮಿಯ ಮೇಲಿನ ಎಲ್ಲ ಒಂದು ಹವಾಮಾನ ಒಂದು ಹವಾಗುಣಗಳು ವಿದ್ಯಮಾನಗಳನ್ನು ಈ ಒಂದು ಪದರದಲ್ಲಿ ಸಂಭವಿಸ್ತದೆ ಅಂತಲೇ ಹೇಳ್ತೀವಿ. ನೆಕ್ಸ್ಟ್, ಸೂರ್ಯನ ಹಾನಿಕಾರಕ ಅತಿ ನೇರಳೆ ಕಿರಣಗಳು ಹೀರಿಕೊಳ್ಳುವಂಥ ಓಝೋನ್ ಪದರವು ಎಲ್ಲಿ ಕಂಡುಬರ್ತದೆ ಅಂತ ಕೊಟ್ಟಿದ್ದಾರೆ. ಓಝೋನ್ ಪದರ ಕಂಡುಬರುವಂಥ ಸ್ಥಳ ಯಾವುದು? ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರ್ತದೆ ಓಝೋನ್. ಈ ಪ್ರಶ್ನೆ ಆಗಿದೆ ಇದು. ಓಕೆ, ಯಾರು PEC PSI ಪರೀಕ್ಷೆಗಳಲ್ಲಿ ಕೂಡ FDA ಏನು GK ಪೇಪರ್ ಇರುತ್ತೋ ಆ ಒಂದು ಪೇಪರಲ್ಲಿ ಕೇಳಿದ್ದಾರೆ. FDA SDA ಓಕೆ, ಈ ಒಂದು ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ GK ಪೇಪರ್. ಓಕೆ, GK ಪೇಪರಲ್ಲಿ ಕೇಳಿದ್ದಾರೆ ನೋಡ್ರಿ. ಈ ಒಂದು ವಾತಾವರಣದಲ್ಲಿ ಕಂಡುಬರುವಂಥ ಓಝೋನ್ ಪದರ ಯಾವ ಒಂದು ಪದರದಲ್ಲಿ ಕಂಡುಬರ್ತದೆ ಅಂತ ಕೊಟ್ಟಿದ್ದಾರೆ. ಸ್ಟ್ರಾಟೋಸ್ಫಿಯರ್ನಲ್ಲಿ ಕಂಡುಬರ್ತದೆ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಓಕೆ, ಇದನ್ನು ಸಮೋಷ್ಣ ಮಂಡಲ ಎಂದು ಕೂಡ ಕರಿತಾರೆ ನೋಡ್ರಿ. ಇದು ಎರಡನೇ ಒಂದು ಪದರ ಆಗ್ಯದ. ಮೊದಲನೇ ಪದರ ಟ್ರೋಪೋಸ್ಫಿಯರ್, ಎರಡನೇ ಪದರ ಸ್ಟ್ರಾಟೋಸ್ಫಿಯರ್ ಆಗ್ಯದ. ಇದರಲ್ಲಿ ಓಝೋನ್ ಅನಿಲ ಸಾಂದ್ರತೆ ಹೆಚ್ಚಿರೋದ್ರಿಂದ ಇದು ಭೂಮಿಗೆ ಬರುವಂಥ ಒಂದು
ಸೂರ್ಯನ ಕಿರಣಗಳಿಂದ ರಕ್ಷಣೆ ನೀಡುತ್ತದೆ, ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತದೆ ಇದು. ಓಕೆ, ಓಝೋನ್ ಪದರ. ನೆಕ್ಸ್ಟ್, ಬಾಹ್ಯಾಕಾಶದಿಂದ ಬರುವ ಉಲ್ಕೆಗಳು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಉರಿದು ಭಸ್ಮವಾಗುವಂಥ ಪದರ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಬಾಹ್ಯಾಕಾಶದಿಂದ ಏನಾದರೂ ಒಂದು ಉಲ್ಕೆಗಳು ಒಂದು ಭೂಮಿ ಮೇಲೆ ಬೀಳುವಂಥ ಸಂದರ್ಭದಲ್ಲಿ ಯಾವ ಒಂದು ಪದರದಲ್ಲಿ ಅವು ಸಂಪೂರ್ಣವಾಗಿ ನಶಿಸಿ ಹೋಗುತ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೆಸೋಸ್ಪಿಯರ್ ನೋಡಿರಿ. ಟ್ರೋಪೋಸ್ಪಿಯರ್ ಮುಗಿತು, ಸ್ಟ್ಯಾಟೋಸ್ಪಿಯರ್ ಮುಗಿತು, ನಂತರದಲ್ಲಿ ಯಾವುದು ಬರುತ್ತೆ? ಮೆಸೋಸ್ಪಿಯರ್ ಬರುತ್ತೆ. ಇದು ಮಧ್ಯಂತರ ರೇಖೆ ಎಂದು ಕರೀತಾರೆ, ಮಧ್ಯಂತರ ವಲಯ ಎಂದು ಕರೀತಾರೆ, ಮಧ್ಯಂತರ ಪದರ ಎಂದು ಕರೀತಾರೆ ನೋಡ್ರಿ. ಈ ಒಂದು ಮೆಸೋಸ್ಪಿಯರ್ ಪದರದಲ್ಲಿ ಏನಾಗುತ್ತೆ ಅಂದರೆ ಒಂದು ಬಾಹ್ಯಾಕಾಶದಿಂದ ಬರುವಂಥ ಉಲ್ಕೆಗಳೇನೆಂದರೆ ಸುಟ್ಟು ಬೂದಿಯಾಗಿ ಭಸ್ಮ ಆಗುವಂಥ ಒಂದು ವಲಯ ಆಗಿರುತ್ತೆ ನೋಡ್ರಿ. ಓಕೆ, ಮೆಸೋಸ್ಪಿಯರ್ ಅಂತ ಕರಿತೇವೆ ನೋಡ್ರಿ. ಓಕೆ, ಇದು 3ನೇ ಪದರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಇದು ಅತ್ಯಂತ ತಂಪವಾದಂಥ ಪದರ ಆಗಿದೆ. ಇದರಲ್ಲಿ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್ವರೆಗೆ ಕುಸಿದಿರ್ತದೆ. ಘರ್ಷಣೆಯಿಂದಾಗಿ ಏನಂದರೆ ಹೆಚ್ಚಿನ ಉಲ್ಕೆಗಳು ಇಲ್ಲಿಯೇ ಒಂದು ಉರಿದು ಹೋಗುತ್ತವೆ ಅಂತಲೇ ಹೇಳ್ತೀವಿ. ಇದು ತಂಪಾದ ಪದರವಾಗಿದೆ ನೋಡಿ, ಮೆಸೋಸ್ಪಿಯರ್. ಇದರ 3ನೇ ಪದರ ಆಗಿದೆ. ನೆಕ್ಸ್ಟ್, ಭೂಮಿಯಿಂದ ಪ್ರಸಾರವಾಗುವ ರೇಡಿಯೋ ತರಂಗಗಳನ್ನು ಹಿಂದಕ್ಕೆ ಪ್ರತಿಫಲಿಸಿ ದೂರ ಸಂಪರ್ಕಕ್ಕೆ ಸಹಾಯ ಮಾಡುವಂಥ ಪದರ ಯಾವುದು? ಓಕೆ, 4ನೇ ಪದರ ಯಾವುದು ಅಂತ ತಿಳಿದುಕೊಳ್ಳಬೇಕು. ಜೊತೆಗೆ ಈ ಒಂದು 4ನೇ ಪದರದಲ್ಲಿ ರೇಡಿಯೋ ತರಂಗಗಳು ಹಿಂದಕ್ಕೆ ಪ್ರತಿಫಲಿಸ್ತವೆ. ಇದನ್ನು ದೂರ ಸಂಪರ್ಕಕ್ಕೆ ಸಹಾಯ ಮಾಡ್ತವೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಅಯೋನೋಸ್ಪಿಯರ್ ಅಂತ ಕರಿತೀವಿ. ಓಕೆ, ಅಯೋನೋಸ್ಪಿಯರ್ ಏನಪ್ಪ ಅಂತಂದರೆ ರೇಡಿಯೋ ತರಂಗಗಳನ್ನು ಅಂದರೆ ರೇಡಿಯೋ ವೇವ್ಸನ್ನು ಭೂಮಿಗೆ ಮತ್ತು ಮರಳಿ ಕಳಿಸ್ತಾವೆ. ಫೋನ್ ಮೂಲಕ ಮಾತಾಡ್ತಲ್ಲ ಆ ರೀತಿ. ಓಕೆ, ಅಯೋನೋಸ್ಪಿಯರ್ ಅಂತ ಕರಿತೀವಿ ನೋಡ್ರಿ. ಥರ್ಮೋಸ್ಪಿಯರ್ನ ಒಂದು ಕೆಳಭಾಗದಲ್ಲಿರುವಂಥ ಅಯೋನೋಸ್ಪಿಯರ್ ಏನಂದರೆ ವಿದ್ಯುತ್ ದಾವೇಶಿತ ಕಣಗಳಾಗಿರ್ತವೆ. ಇವು ಭೂಮಿಯಿಂದ ಹೋದ ರೇಡಿಯೋ ತರಂಗಗಳನ್ನು ಮರಳಿ ಕಳಿಸುವ ಮೂಲಕ ಒಂದು ನಿಸ್ತಂತು ಸಂಪರ್ಕಕ್ಕೆ ನೆರವಾಗುತ್ತವೆ. ಏನು ಜಿ ಪಿ ಎಸ್ಸನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಈ ಒಂದು ವಲಯದಲ್ಲಿ ಇರುತ್ತೆ ನೋಡ್ರಿ. ಅಯೋನೋಸ್ಪಿಯರ್ನಲ್ಲಿ ಈ ರೀತಿಯಾಗಿ ಫೋನ್ ಕಾಲ್ ಮಾಡಿದಾಗ ಈ ಒಂದು ಅಯೋನೋಸ್ಪಿಯರ್ನಲ್ಲಿರುವಂಥ ರೇಡಿಯೋ ತರಂಗಕ್ಕೆ ಹೋಗಿಸಿಂದ ಅಲ್ಲಿಂದ ಬೇರೆಯವರಿಗೆ ಫೋನ್ ಕಾಲಲ್ಲಿ ಮಾತು ಸ್ಟೋರ್ ಆಗ್ತದೆ. ನೆಕ್ಸ್ಟ್, ಭೂಮಿಯ ಮೇಲ್ಮೈಯ ಒಟ್ಟು ವಿಸ್ತೀರ್ಣದಲ್ಲಿ ಎಷ್ಟು ಭಾಗವು ಜಲಗೋಳದಿಂದ ಆವೃತವಾಗಿದೆ ಅಂತ ಕೊಟ್ಟಿದ್ದಾರೆ. ನೀರಿಂದ ಎಷ್ಟು ಒಂದು ಪದರ ಆವೃತವಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, 71% ಅಷ್ಟೇ ಅಂದರೆ ನೀರಿದೆ. ಓಕೆ, ನೀರಿನಿಂದ ಆವೃತವಾಗಿದೆ ಅಂತ ಹೇಳ್ಬೋದು. 71% ಅಷ್ಟು ನೀರಿದೆ. ಓಕೆ, ಇದು ಸಾಗರ, ಸಮುದ್ರ, ನದಿಗಳು, ನಿಮ್ಮ ನದಿಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಉಳಿದ ಒಂದು 29% ಏನಿದೆಪ್ಪ ಅಂತಂದರೆ ಅದು ಭೂಖಂಡ ಇದೆ ಅಂತ ಹೇಳ್ಬೋದು. ಭೂಮಿ ಇದೆ, ಉಳಿದ 29%. ನೆಕ್ಸ್ಟ್, ಸಾಗರಗಳ ಸರಾಸರಿ ಲವಣಾಂಶವನ್ನು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸಾಗರಗಳ ಸರಾಸರಿ ಲವಣಾಂಶ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಪ್ರತಿ 1000ಕ್ಕೆ 35 ಭಾಗದಷ್ಟು 35 PPT ಅಷ್ಟು ಇದೆ ನೋಡಿ ಲವಣಾಂಶ. ಓಕೆ, ಸಾಗರದಲ್ಲಿ ಸರಾಸರಿ ಲವಣಾಂಶ 35 PPT ಅಷ್ಟು ಇದೆ. ಓಕೆ, ಅಂದರೆ ಸಾಗರ ನೀರಿನ ಸರಾಸರಿ ಲವಣಾಂಶ ಏನಂದರೆ 1000 ಗ್ರಾಮ್ನ ಒಂದು ನೀರಿನ 35 ಗ್ರಾಮ್ ಅಷ್ಟು ಇರುತ್ತದೆ ನೋಡ್ರಿ ಲವಣಾಂಶ. ಉಪ್ಪು ಇರುತ್ತದೆ ಇಲ್ಲಿ 35%. ಸೋಡಿಯಂ ಕ್ಲೋರೈಡ್ ಪ್ರಮಾಣ ಅತಿ ಹೆಚ್ಚಿರುತ್ತೆ ನೋಡ್ರಿ. ಈ ಒಂದು NaCl ಅಂತ ಕರೀತಾರೆ. ಸೋಡಿಯಂನ ಒಂದು ರಾಸಾಯನಿಕ ಏನಂದರೆ NaCl ಅಂತ ಕರೀತಾರೆ. ಉಪ್ಪು, ಸಾಮಾನ್ಯ ಉಪ್ಪು ಇರ್ತದೆ. ನೆಕ್ಸ್ಟ್, ಭೂಮಿಯ ಮೇಲಿನ ಸಸ್ಯಗಳು, ಪ್ರಾಣಿಗಳು, ಮನುಷ್ಯರು ಮತ್ತು ಸೂಕ್ಷ್ಮ ಜೀವಿಗಳು ವಾಸಿಸುವ ವಲಯವನ್ನು ಒಟ್ಟಾರೆಯಾಗಿ ಏನೆಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅಂದರೆ ಭೂಮಿ ಮೇಲಿರುವಂಥ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಸೂಕ್ಷ್ಮ ಜೀವಿ ಆಗಿರ್ಬೋದು, ನಾವು ಇಂಥ ವಾಸಿಸುವ ವಲಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಮ್ಯಾಂಟಲ್ ಪದರದಲ್ಲಿರುವಂಥ ಶಿಲೆಗಳು ಯಾವ ಒಂದು ಭೌತಿಕ ಸ್ಥಿತಿಯಲ್ಲಿವೆ ಅಂತ ಕೊಟ್ಟಿದ್ದಾರೆ. ಮ್ಯಾಂಟಲ್ ಪದರದಲ್ಲಿರುವಂಥ ಏನಪ್ಪ ಅಂತಂದರೆ ಶಿಲೆಗಳಿದ್ದಾವಲ್ಲ, ಅವು ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅರೆಘನ ಮತ್ತು ಅಥವಾ ಪ್ಲಾಸ್ಟಿಕ್ ಸ್ಥಿತಿಯಲ್ಲಿ ಕಂಡುಬರ್ತವೆ. ಓಕೆ, ಪ್ಲಾಸ್ಟಿಕ್ ಸ್ಟೇಟ್ನಲ್ಲಿ ಕಂಡುಬರ್ತವೆ ನೋಡ್ರಿ. ಓಕೆ, ಮ್ಯಾಂಟಲ್ ಪದರದಲ್ಲಿರುವಂಥ ಶಿಲೆಗಳೇನೆಂದರೆ ಅತಿಯಾದ ಉಷ್ಣತೆಯಿಂದಾಗಿ ಏನಾಗಿದೆ ಅಂದರೆ ಮೆದುವಾಗಿವೆ.
ಜೊತೆಗೆ ಹೀಗಾಗಿ ಅವು ಏನಂದರೆ ಘನವೂ ಅಲ್ಲದ ದ್ರವವೂ ಅಲ್ಲದ ಅರೆಘನ ಮತ್ತು ಆ ಒಂದು ಸ್ಥಿತಿಯಲ್ಲಿದ್ದಾವೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಸ್ಥಿತಿಯಲ್ಲಿ ಕಂಡುಬರ್ತವೆ. ಅಂದರೆ ಈ ಒಂದು ಮ್ಯಾಂಟಲ್ ಪದರದಲ್ಲಿ ಏನಪ್ಪ ಅಂತಂದರೆ ಹೆಚ್ಚು ಬಿಸಿ ಇಲ್ಲ, ಹೆಚ್ಚು ಕಡಿಮೆ ತಾಪಮಾನವೂ ಕೂಡ ಇಲ್ಲ. ಅದಕ್ಕಾಗಿ ಬಿಸಿ ಟರ್ನ್ ಅಂತ ಒಂದು ವ್ಯವಸ್ಥೆಯನ್ನು ಹೊಂದಿದೆ. ಅಲ್ಲಿ ಅರೆಘನ ವ್ಯವಸ್ಥೆಯನ್ನು ಹೊಂದಿದೆ ನೋಡಿ. ಕೊನೆಯ ಒಂದು ಪ್ರಶ್ನೆ, ಸಾಗರಗಳ ತಳಭಾಗದಲ್ಲಿರುವಂಥ ಭೂಕವಚದ ಸರಾಸರಿ ದಪ್ಪ ಎಷ್ಟಿರುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದರ ಉತ್ತರವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಒಂದು ಸಾಗರಗಳ ತಳಭಾಗದಲ್ಲಿರುವಂಥ ಸರಾಸರಿ ದಪ್ಪ ಎಷ್ಟಿರುತ್ತೆ ಅಂತ ಕೊಟ್ಟರು ನೋಡ್ರಿ. ಕ್ವಶನ್ ನಂಬರ್ 2 ಆಗಿದೆ ನೋಡ್ರಿ. ಈ ಕ್ವಶನ್ ನಂಬರು 1 ಹೇಳಿದ್ದೀನಿ. ಆ ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 2 ಹಾಕಿ, ಜೊತೆಗೆ ನಿಮ್ಮ ಸ್ಕೋರ್ ಈಗೇನು 18 ಕ್ವಶನ್ ಇವು ಬಿಟ್ಟು 18 ಕ್ವಶನ್ ಇದಾವಲ್ಲ, ಆ ಒಂದು 18 ಕ್ವಶನ್ಗಳಿಗೆ ನಿಮಗೆ ಒಂದು ಸ್ಕೋರ್ ಎಷ್ಟಾಗಿದೆ ಅದನ್ನು ಮೊದಲು ಕಡ್ಡಾಯವಾಗಿ ತಿಳಿಸಿ. ಓಕೆ, ಮೊದಲು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ತಿಳಿಸಿ. ಜೊತೆಗೆ ಸ್ನೇಹಿತರೆ, ಈ ರೀತಿಯಾಗಿ ಚಾಪ್ಟರ್ ವೈಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿದೆ. ಕೊನೆವರೆಗೂ ಎಲ್ಲ ಒಂದು ವೀಡಿಯೋಗಳನ್ನು ನೋಡಿ, ಒಂದು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಇದರ ಒಂದು ನಾವು ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನೀವು ಒಂದು ಪರೀಕ್ಷೆಗೆ ಭಾಳ ಒಂದು ಸಹಕಾರಿ ಆಗಲಂತ ಒಂದು ವೀಡಿಯೋನ ಮಾಡ್ತಾಯಿದ್ದೀವಿ. ಅದು ಕೂಡ ಚಾಪ್ಟರ್ ವೈಸ್ ಇದೆ ನೋಡಿ ಕ್ವಶನ್ಗಳು. ಕೊನೆವರೆಗೂ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆಗಿತ್ತಪ್ಪ ಅಂತಂದರೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇನ್ನೂ ಏನಾದರೂ ಯಾವ ಒಂದು ವಿಷಯದ ಮೇಲೆ ಬೇಕು ನಿಮಗೆ ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಆ ಒಂದು ವಿಷಯದ ಮೇಲೆ ವಿಡಿಯೋ ಮಾಡಿ ಕೂಡ ಹಾಕ್ತೀವಿ. ಓಕೆ, ಯಾವುದೇ ರೀತಿಯಾದಂಥ ಒಂದು ಹಿಂಜರಿಕೆ ಬೇಡ ಸ್ನೇಹಿತರೆ. ಕಲಿಕೆಯಲ್ಲಿ ಯಾವ ರೀತಿಯಾದಂಥ ಹಿಂಜರಿಕೆ ಬೇಡ. ಎಲ್ಲ ರೀತಿಯಾದಂಥ ಒಂದು ಕಲಿಕೆಯನ್ನು ಶೇರ್ ಮಾಡಿಕೊಳ್ಳೋಣ. ಓಕೆ, ನೀವು ಕೂಡ ಇನ್ನಷ್ಟು ಮಾಹಿತಿ ಇದ್ದರೆ ಹೇಳ್ಬೋದು, ಮಾಡೋಣ ನಾವು ಕೂಡ ಆ ರೀತಿಯಾಗಿ. ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಓದು ನಿರಂತರವಾಗಿರಲಿ. ಅದೇ ರೀತಿಯಾಗಿ ಏನು GPA ಸ್ಟಾರ್ ಒಂದು HS ಸ್ಟಾರ್ TET ಪರೀಕ್ಷೆ ಏನಾದರೂ ನೀವೇನಾದ್ರು ತಯಾರು ನಡೆಸ್ತಿದ್ರಪ್ಪ ಅಂತಂದರೆ ಒಂದು ಸೈಕಾಲಜಿಗೆ ಸಂಬಂಧಿಸಿದಂಥ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ನೋಡ್ರಿ. ಅವು ಕೂಡ ವೀಡಿಯೋನ ನೋಡಿ. ಈ ಒಂದು 2026ರಲ್ಲಿ ನಡೆಯುವಂಥ TET ಪರೀಕ್ಷೆಗೆ ಏನೋ ತಯಾರು ನಡೆಸ್ತಿದ್ದೀರಪ್ಪ, ಓಕೆ ಅಂಥ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ ಸೈಕಾಲಜಿದು ವೀಡಿಯೋ ನೋಡಿ. ಉಳಿಕೆದಂಥ ಅಭ್ಯರ್ಥಿಗಳು ಏನಪ್ಪ ಅಂತಂದರೆ GK ಸಂಬಂಧಿಸಿದಂಥ ಈ ಒಂದು ಸಮಾಜ, ವಿಜ್ಞಾನ, ಇತಿಹಾಸ ಈ ಒಂದು ಪ್ರಮುಖ ಸಬ್ಜೆಕ್ಟ್ ಏನಿದೆ ಆ ಒಂದು ಸಬ್ಜೆಕ್ಟದ ಒಂದು ವೀಡಿಯೋನ ನೋಡಿಕೊಳ್ಳಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರೂ ಧನ್ಯವಾದಗಳು. ಕೊನೆವರೆಗೂ ನೋಡೋದಕ್ಕಾಗಿ ಇನ್ನೂ ಧನ್ಯವಾದಗಳು. ಜೊತೆಗೆ ಈ ಒಂದು ಪ್ರಶ್ನೆಗಳಿಗೆ 1 ಮತ್ತು 2 ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಜೊತೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ತಿಳಿಸಿ. ಮುಂದೆ ಬರುವಂಥ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬೈ. ನಿಮ್ಮ ಒಂದು ಈ ಒಂದು ಪ್ರೀತಿ ಕೊನೆವರೆಗೂ ಇರಲಿ ಅಂತ ಹೇಳ್ತೀನಿ. ಬೈ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.